ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದು ಫೆಬ್ರವರಿ 14 ಶುಕ್ರವಾರ. ಇಂದಿನ ಶುಭ ಸಂದೇಶ ಮಾರ್ಕ 7:31-37. ನಾವು ದೀಕ್ಷಾಸ್ಥಾನದ ಸಂದರ್ಭದಲ್ಲಿ ಕಿವುಡರು ಕೇಳುವಂತೆಯೂ ಮೂಕರು ಮಾತನಾಡುವಂತೆಯೂ ಮಾಡುತ್ತಾರೆ ಎಂಬಂತಹ ವಾಕ್ಯವನ್ನು ಗುರುಗಳು ಹೇಳುವುದನ್ನು ನಾವು ಆಲಿಸಿದ್ದೇವೆ. ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರು ಸಿದೋನಿನ ಮಾರ್ಗವಾಗಿ ದೆಕಾಪೊಲಿ ಪ್ರದೇಶವನ್ನು ಹಾದು ಗಲೀಲಿಯ ಸರೋವರದ ಬಳಿಗೆ ಹಿಂತಿರುಗುವಾಗ ಆ ಸ್ಥಳದಲ್ಲಿದ್ದಂತಹ ಜನರು ಒಬ್ಬ ಕಿವಿ ಕೇಳದ, ಮಾತು ಬಾರದಂತಹ ಒಬ್ಬ ವ್ಯಕ್ತಿಯನ್ನು ಪ್ರಭು ಯೇಸು ಕ್ರಿಸ್ತರ ಬಳಿಗೆ ತರುತ್ತಾರೆ. ಈ ಸಿದೋನ್, ದೆಕಾಪೊಲಿ ಈ ಪ್ರದೇಶಗಳು ಅನ್ಯ ಜನಾಂಗದವರು ಜೀವಿಸುತ್ತಿದ್ದಂತಹ ಒಂದು ಸ್ಥಳ. ಇಲ್ಲಿಯ ವ್ಯಕ್ತಿಗಳು ಇಂತಹ ಒಬ್ಬ ವ್ಯಕ್ತಿಯನ್ನು ಪ್ರಭು ಯೇಸು ಕ್ರಿಸ್ತರ ಬಳಿಗೆ ಕರೆತಂದಾಗ ಪ್ರಭು ಯೇಸು ಕ್ರಿಸ್ತರು ಎಫ್ಫಾತ ಎಂದರೆ ತೆರೆಯಲಿ ಎಂದು ಹೇಳುವುದರ ಮೂಲಕ ಆತನ ಕಿವಿಗಳನ್ನು ತೆರೆದರು ಹಾಗೂ ಆತನ ನಾಲಿಗೆಯ ಬಿಗಿ ಸಡಿಲಗೊಳಿಸಿದರು. ಪ್ರಿಯರೇ, ಆತನದ್ದು ಮಾತ್ರವಲ್ಲ, ಬದಲಾಗಿ ಆ ಅನ್ಯ ಜನಾಂಗದವರ ಹೃದಯಗಳನ್ನು ಸಹ ಈ ಎಫ್ಫಾತ ಎಂಬುದರ ಮೂಲಕ ಪ್ರಭು ಯೇಸು ಕ್ರಿಸ್ತರು ತೆರೆಯುತ್ತಾರೆ ಹಾಗೂ ಅವರ ನಾಲಿಗೆಯ ಬಿಗಿಯೂ ಸಹ ಸಡಿಲಗೊಳಿಸುತ್ತಾರೆ. ಏಕೆಂದರೆ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ಈ ಕಾರ್ಯದ ಕುರಿತು ಯಾರು ಸಹ ಪ್ರಚಾರ ಮಾಡಬಾರದು ಎಂದು. ಆದರೂ ಎಲ್ಲರೂ ಸಹ ಆಶ್ಚರ್ಯಭರಿತರಾಗಿ ಈ ಒಂದು ಕಾರ್ಯವನ್ನು, ಈ ಒಂದು ಅದ್ಭುತವನ್ನು ಜನರು ತಮ್ಮ ನಾಲಿಗೆಯಿಂದ ಪ್ರಚಾರ ಮಾಡುತ್ತಾರೆ. ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರ ಅನಂತ ವರದಾನಗಳನ್ನು ಪಡೆದುಕೊಂಡಿರುವಂತಹ ನಾವು ವಿಶೇಷವಾಗಿ ಪ್ರಭು ಯೇಸು ಕ್ರಿಸ್ತರಿಗೆ ನಮ್ಮ ಹೃದಯಗಳನ್ನು ನಾವು ತೆರೆಯಬೇಕು. ಎಫ್ಫಾತ ಎಂಬ ಪದವನ್ನು ಕೇಳಿದಾಗ ಇಂದು ನಾವು ಈ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರನ್ನು ಕಾಣುವ, ಸ್ವೀಕರಿಸುವ ಹಾಗೂ ನಮ್ಮ ನಾಲಿಗೆಯ ಮೂಲಕ ಅವರ ಕುರಿತು ಮಾತನಾಡುವ